2012ರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣ ಮತ್ತೆ ರಿಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ಕುಸುಮಾವತಿ ಆಗಮಿಸಿದ್ರು. ಚಿನ್ನಯ್ಯನ ವಿರುದ್ಧ ದೂರು ನೀಡೋದಕ್ಕೆ ಅಂತ ಕುಸುಮಾವತಿ ಆಗಮಿಸಿದ್ರು. ಆದರೆ ದೂರು ನೀಡೋದಕ್ಕೆ ಪೂರ್ವಾನುಮತಿ ಪಡೆಯದ ಹಿನ್ನೆಲೆ ಕಚೇರಿಯಿಂದ ವಾಪಸ್ಸಾದ್ರು. ಅನನ್ಯ ಭಟ್ ನಾಪತ್ತೆ ಅತ್ಯಾಚಾರ ಕೊಲೆ ಕತೆ ಕಟ್ಟಿದ ಸುಜಾತಾ ಭಟ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಸುಜಾತಾ ಭಟ್ರನ್ನ ಯಾವುದೇ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸುವ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಮೊದಲೇ ಸುಳ್ಳು ಕತೆ ಕಟ್ಟಿದರ ಬಗ್ಗೆ ಸುಜಾತಾ ಬಾಯ್ಬಿಟ್ಟಿದ್ರು. ಇದೀಗ ಎಸ್ಐಟಿ ವಿಚಾರಣೆಯಲ್ಲೂ ಕೂಡ ಹಸಿ ಸುಳ್ಳು ಬಹಿರಂಗವಾಗಿದ್ದು ಯಾವುದೇ ಸಮಯದಲ್ಲಾದರೂ ಕೂಡ ಸುಜಾತಾ ಭಟ್ ಬಂಧಿಸುವ ಸಾಧ್ಯತೆ ಇದೆ. ಮುಸುಕುಧಾರಿ ಚಿನ್ನಯ್ಯನ ವಿಚಾರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ತಿಮರೋಡಿ ಆಪ್ತರ ಜೊತೆ ಚಿನ್ನಯ್ಯನ ಲಿಂಕ್ ಇರೋದು ಗೊತ್ತಾಗಿದೆ. ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಆಪ್ತ ಗಣೇಶ್ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ಗಣೇಶ್ ಫೋನ್ನಿಂದಲೇ ಕರೆ ಮಾಡ್ತಿದ್ದಂತೆ. ಗಣೇಶ್ ಮೊಬೈಲ್ಗೆ ಚಿನ್ನಯ್ಯನಿಗೆ ಸಂಬಂಧಿಸಿದ ಕರೆಗಳು ಕೂಡ ಬರ್ತಿದ್ದವಂತೆ. ಇನ್ನು ತಿಮರೋಡಿ ಪತ್ನಿ ಮಗಳ ಫೋನ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಗಿರೀಶ್ ಮಠನ್ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಠನ್ ಅವರ ವಿರುದ್ಧ ಸ್ವಯಂ ಪ್ರೇರಿತವಾದಂತಹ ದೂರು ಕೂಡ ದಾಖಲಿಸಲು ಸಕಲ ರೀತಿ ಸಿದ್ಧತೆ ನಡೆಸಿದೆ. ರೌಡಿ ಶೀಟರ್ನೊಬ್ಬನನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಮಾಧ್ಯಮಗಳ ಮುಂದೆ ಹೇಳಿದರು. ಇದೀಗ ಈ ಹೇಳಿಕೆಯಿಂದ ಗಿರೀಶ್ ಮಠನ್ ಅವರಿಗೆ ಸಂಕಷ್ಟ ಶುರುವಾಗಿದೆ. ಎಸ್ಐಟಿ ಮುಂದೆ ಚಿನ್ನಯ್ಯ ಸುಜಾತಾ ಭಟ್ ತಪ್ಪೊಪ್ಪಿಗೆ ಬೆನ್ನಲ್ಲೇ ಇದೀಗ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ನೀಡುವುದಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 44 ದಿನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಿರೋದು ಬಹಿರಂಗವಾಗಿದೆ. ಇನ್ನು ಸುಜಾತಾ ಭಟ್ ಕೂಡ 4 ದಿನ ಈ ತಿಮರೋಡಿ ಮನೆಯಲ್ಲಿ ಇದ್ದಿದ್ದನ್ನ ಸುಜಾತಾ ಭಟ್ ಅವರೇ ಹೇಳಿದ್ದಾರೆ. ಅಲ್ಲದೆ ಈ ಮೊದಲೇ ರಿಪಬ್ಲಿಕ್ ಕನ್ನಡದಲ್ಲಿ ತಿಮರೋಡಿ ಮನೆಯಲ್ಲಿ ಇದ್ದಿದ್ದನ್ನ ಸುಜಾತಾ ಭಟ್ ಹೇಳಿದ್ರು. ಇದೀಗ ಎಸ್ಐಟಿ ಮುಂದೆ ಕೂಡ ಅದೇ ಹೇಳಿಕೆ ಕೊಟ್ಟಿದ್ದು ಬುರ್ಡೆ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿ ಗಿಟ್ಟಿಸಿಕೊಂಡಿದ್ದಂತಹ ಸುಜಾತಾ ಭಟ್ ಬಂಡವಾಳ ಇದೀಗ ಬಟಾ ಬಯಲಾಗಿದೆ. ಇಲ್ಲದ ಮಗಳ ಸರಣಿ ಕಥೆಯನ್ನ ಹೆಣೆದು ಕೆಡ್ಡಾಕೆ ಬಿದ್ದಿದ್ದಾಳೆ. ದೂರು ಕೊಡುವಾಗ ಅಬ್ಬರಿಸಿ ಬೊಬ್ಬೆರೆದಿದ್ದ ಸುಜಾತಾ ಇದೀಗ ಏಕಾಂಗಿಯಾಗಿದ್ದಾಳೆ. ದೂರು ಕೊಡಲು ಕಾರಿನಲ್ಲಿ ಬಂದಂತಹ ಸುಜಾತಾ ಸುಳ್ಳುಗಾತಿ ಸುಜಾತಾ ನಿನ್ನೆ ಇದು ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅನನ್ಯ ಕೇಸನ್ನೇ ದಾಳವಾಗಿಸಿದ ಸೂತ್ರಧಾರರೇ ಇದೀಗ ದೂರವಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸ್ತಾ ಇದ್ದ ವೇಳೆ ಏರ್ ಗನ್ ಪತ್ತೆಯಾಗಿದೆ. ಮಂಗುವನ್ನು ಓಡಿಸೋದಕ್ಕೆ ಏರ್ ಗನ್ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ತಿಮರೋಡಿ ಮನೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಆಧಾರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಆಧಾರ್ ಕಾರ್ಡ್ ನೀಡುವಂತೆ ಆಧಾರ್ ಕಾರ್ಡ್ ಇನ್ಫ್ಯಾಕ್ಟ್ ಇತ್ತು, ನಾಪತ್ತೆಯಾಗಿದೆ. ಅದನ್ನು ಕೊಡಿ ಅಂತ ಎಸ್ಐಟಿನವರು ತಿಮರೋಡಿ ಮನೆಯಲ್ಲಿ ಕೇಳಿದಾಗ ಚಿನ್ನಯ್ಯ ಹೇಳಿದ್ದ ತಿಮರೋಡಿಯಲ್ಲಿ ಅದನ್ನು ಬಿಟ್ಟಿದ್ದೀನಿ ಅಂತ. ಬುರ್ಡೆ ಗ್ಯಾಂಗ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೊಡ್ಡ ಶಾಕ್ ನೀಡಿದ್ದಾನೆ. ಬುರ್ಡೆ ತಂದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೇರಿದ ಜಾಗದಿಂದ ಅಂತ ಚಿನ್ನಯ್ಯ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾನೆ. ಸರ್ಚಿಂಗ್ ವೇಳೆ ಬುರ್ಡೆ ತಂದ ಸ್ಥಳ ತೋರಿಸುವಂತೆ ಅಧಿಕಾರಿಗಳು ಕೇಳಿದ್ದಾರೆ. ಆಗ ಚಿನ್ನಯ್ಯ ಬುರ್ಡೆ ತಂದ ಸ್ಥಳ ತೋರಿಸಿದ್ದಾನೆ. ಬಳಿಕ ಅಧಿಕಾರಿಗಳು ಚಿನ್ನಯ್ಯ ತೋರಿಸಿದಂತಹ ಸ್ಥಳದ ಮಣ್ಣನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದರೆ ತಿಮರೋಡಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳ ವಿರುದ್ಧ ಬುರ್ಡೆ ಗ್ಯಾಂಗ್ನ ಪಿತೂರಿ ಬಟಾ ಬಯಲಾಗಿದೆ. ಈ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ಕೈವಾಡ ಇದೆ ಅಂತ ಹೇಳಿದ್ದಾರೆ. ವಿದೇಶದಿಂದ ಹಣ ಬಂದಿರೋ ಅನುಮಾನ ಇದೆ, ಆದರೆ ಎನ್ಐಎಗೆ ಒತ್ತಾಯಿಸಬೇಕು ಈ ಕೇಸನ್ನು ತಗೊಳ್ಳೋದಕ್ಕೆ ಅಂತ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಪವಿತ್ರವಾದ ಕ್ಷೇತ್ರದ ಬಗ್ಗೆ ವಿಕೃತ ಮನಸ್ಸಿನ ಕಾಂಗ್ರೆಸ್ನರು, ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್. ಇದರಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರ ಹುನ್ನಾರವಿದೆ, ಕೈವಾಡನಿದೆ. ಯಾಕಂದ್ರೆ ಈ ಕಾಂಗ್ರೆಸ್ ವಿದೇಶಿ ಸಂಸ್ಕೃತಿ ಅಂತ ವಿದೇಶಿ ಸಂಸ್ಕೃತಿ ಬಂದಿದಂತವರು, ವಿದೇಶಿ ಪರಂಪರೆ ಹೊಂದಿದಂತವರು ಯಾರೋ ಚಿನ್ನಯ್ಯ, ಸಮೀರು, ಗಿರೀಶ್ ಮಟ್ಟಣ್ಣ, ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್, ಇವ್ರ ಮುಖಾಂತರ ಇವರು ನೆಪ ಮಾತ್ರ. ಇದರಿಂದ ದೊಡ್ಡ ಒಂದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಈ ದಂಡೆ ಇದೆ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್ ವಿಚಾರವಾಗಿ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೊದಲು ಮಾಸ್ಕ್ ಮ್ಯಾನ್ ವಿಚಾರವಾಗಿ ವಿಚಾರಣೆಯನ್ನ ಮಾಡಿ ಶೋಧಕ್ಕೆ ಇಳಿಯಬೇಕಾಗಿತ್ತು, ಯಾರೋ ದೂರು ಕೊಟ್ಟಿದ್ದಾರೆ ಅಂತ ಶೋಧಕ್ಕೆ ಇಳಿಯಬಾರದಾಗಿತ್ತು ಅಂತ ಕಿಡಿಕಾರಿದ್ದಾರೆ ನಿಖಿಲ್.
ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿಗರ ಶಾಸಕರ ಮನಸ್ಸುಗಳಲ್ಲೇ ಒಂದು ಅನುಮಾನ ಕಾಡ್ತಾ ಇತ್ತು. ಇಲ್ಲ, ಇದು ನಾವು ಮಾಡ್ತಾ ಇರೋದು ದಾರಿ ಸರಿಯಲ್ಲ, ಇದು ತಪ್ಪು, ಇದು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಅವ್ರಿಗೆ ಇವತ್ತು ಅನ್ಸಕ್ ಶುರು ಆಗಿದೆ. ಆದ್ರೆ ನಮ್ಮ ಪಾಯಿಂಟ್ ಇಷ್ಟೇ, ಇವತ್ತು SIT ರಚನೆ ಮಾಡಿದ್ರಿ ಸರಿ, ಬಟ್ ಯಾರನ್ನ ನೋಡಿ ನೀವು SIT ರಚನೆ ಮಾಡಿದ್ರಿ? ಆ ವ್ಯಕ್ತಿಯ ವೇಟೇಜ್ ಏನು, ಆ ವ್ಯಕ್ತಿಯ ಹಿನ್ನೆಲೆ ಏನು, ಆತನ ಫಸ್ಟ್ ನೀವು ತನಿಖೆ ಮಾಡಬೇಕಾಗಿತ್ತು. ಆತನ ಹಿನ್ನೆಲೆಯನ್ನ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಫಸ್ಟ್ ನೀವು ಅದನ್ನ ಮಾಡಲಿಲ್ಲ. ಯಾರೋ ಬಂದ್ರು ಹೇಳಿದ್ರು ಅದೆಲ್ಲೋ ಒಂದು 17 ಜಾಗ ತೋರಿಸ್ತೀನಿ, ಅದೆಲ್ಲೋ ಬುರುಡೆಗಳಿದೆ, ಮಾಸ್ ಮರ್ಡರ್ ಆಗಿದೆ ಅಂತ ಹೇಳಿದ್ರು, ತಕ್ಷಣ ಅವ್ರನ್ನ ನೋಡಿ SIT ಮಾಡ್ಬಿಟ್ರ ಅನ್ನೋದು ಪ್ರಶ್ನೆ. ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆಯಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ನಡೆದಿದೆ. ಪತಿ ಪರ್ವೀನ್ ತಾಜ್ ಮುನಾವರ್ ಸಾಬ್ ಮೇಲೆ ಅದೇ ಗ್ರಾಮದ ಬಾಜು ಎಂಬಾತ ಜಮೀನು ಕಡೆಯವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಸನ್ ಸಾಬ್, ಆತನ ಹೆಂಡತಿ ಹಾಗೂ ಮಗ ಸೇರಿ ಮೂವರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಗಾಯಾಳುಗಳು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ವಸತಿ ಶಾಲೆಯೊಂದರ ಶೌಚಾಲಯದಲ್ಲಿ ಮಗುವಿಗೆ ವಿದ್ಯಾರ್ಥಿನಿಯೊಬ್ಬಳು ಜನ್ಮ ನೀಡಿರುವ ಘಟನೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹಾಸ್ಟೆಲ್ ಒಂದರಲ್ಲಿ ನಡೆದಿದೆ. ವಿದ್ಯಾರ್ಥಿನಿ ಗರ್ಭಿಣಿಯಾಗಿರುವುದನ್ನು ಹಾಸ್ಟೆಲ್ ಆಡಳಿತ ಮಂಡಳಿ ಮುಚ್ಚಿಟ್ಟಿರುವ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿನಿ ಹೆರಿಗೆ ಆಗುವವರೆಗೂ ವಾರ್ಡನ್ ಸಿಬ್ಬಂದಿಗೆ ಗೊತ್ತಿರಲಿಲ್ವಾ ಅಂತ ಜನ ಪ್ರಶ್ನೆ ಮಾಡುತ್ತಿದ್ದಾರೆ. ಸದ್ಯ ಮಾನವ ಹಕ್ಕುಗಳ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದೆ. ಮೇ 25ರಂದು ಮನಗುಳಿ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. 58 ಕೆಜಿಗೂ ಅಧಿಕ ಚಿನ್ನ, 5 ಲಕ್ಷ ನಗದು ಹಣವನ್ನು ಕದ್ದು ಪರಾರಿಯಾಗಿದ್ದಂತಹ ಕಳ್ಳರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮ್ಯಾನೇಜರ್ ಸೇರಿ 15 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಕಳುವು ಆಗಿರುವ ಅಡವಿಟ್ಟ ಚಿನ್ನಕ್ಕೆ ಬ್ಯಾಂಕ್ನವರು ಕಡಿಮೆ ದುಡ್ಡು ನೀಡುತ್ತಿದ್ದಾರೆ ಎಂದು ಸಿಬ್ಬಂದಿ ಕಿಡಿಕಾರ್ತಿದ್ದಾರೆ. ಕೋಲಾರದ ಕೆಜಿಎಫ್ನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಸಾರಿಗೆ ಕಚೇರಿ ಹಾಗೂ ಟ್ರ್ಯಾಕ್ ಉದ್ಘಾಟನೆ ಮಾಡಲಾಗುತ್ತಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕಿ ರೂಪಕಲಾ ಬಂಗಾರಪೇಟೆ, ಶಾಸಕ SN ನಾರಾಯಣಸ್ವಾಮಿ ಭಾಗಿಯಾಗಲಿದ್ದಾರೆ. ತುಮಕೂರು ಜಿಲ್ಲೆಯ ಸಿದ್ದನಕಟ್ಟೆ ಗ್ರಾಮದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಸೂಸೈಡ್ ಕೇಸ್ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಮದ ಅಶ್ವಿನಿ ಚೇತನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ಲು. ಆತನಿಗೆ ಮತ್ತೊಬ್ಬಾಕೆಯ ಜೊತೆ ಸಂಬಂಧ ಹೊಂದಿದ್ದಂತೆ ಇದನ್ನು ತಿಳಿದ ಅಶ್ವಿನಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅಶ್ವಿನಿ ಚೇತನ್ ಜೊತೆ ವಾಟ್ಸ್ಆಪ್ ಚಾಟ್ ಲಭ್ಯವಾಗಿದೆ. ನನಗಾದ ಮೋಸ ಯಾರಿಗೂ ಆಗಬಾರದು, ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಅಶ್ವಿನಿ ಚೇತನ್ಗೆ ಮೆಸೇಜ್ ಮಾಡಿದ್ಲು. ಬಳಿಕ ಸೆಲ್ಫಿ ಫೋಟೋ ಕಳಿಸಿ ಸೀರೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ವಶದಲ್ಲಿದ್ದಾರೆ. ಶಾಸಕರ ಕಳಂಕ ಮುಕ್ತರಾಗಲಿ ಅಂತ ಅಭಿಮಾನಿಯೊಬ್ಬ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾನೆ. ಮದೇಹಳ್ಳಿಯ ಅಭಿಮಾನಿ ಬಸವರಾಜ್ ನವೆಂಬರ್ ಡಿಸೆಂಬರ್ನಲ್ಲಿ ಶಬರಿಮಲೆಗೆ ಪಾದಯಾತ್ರೆ ಮಾಡುವೆ ಅಂತ ವಿಡಿಯೋ ಮಾಡಿದ್ದಾರೆ. ಬೇಜಾರದ ಸಂಗತಿ ಏನಂತಂದ್ರೆ, ನಮ್ಮ ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರು ಏನೋ ಒಂದು ಇಡೀ ವರ್ಷದಲ್ಲಿ ಇದ್ದಾರೆ. ಆದಷ್ಟು ಬೇಗ ಅವರು ಈ ಸಂಕಷ್ಟದಿಂದ ಹೊರಗೆ ಬರಬೇಕು. ಮತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಶಾಸಕ ಅನ್ನೋ ಒಂದು ಹೆಸರು ಏನು ಇದೆ ಅದು ಚೆನ್ನಾಗಿ ಓಡ್ತಾ ಇರಬೇಕು. ಮತ್ತೆ ಯಾವುದೇ ಕಲ್ಮಶ ಇಲ್ದಂಗೆ ಅವರು ಹೊರ ಬರಲಿ ಅಂತ ಬಿಟ್ಟು ಇವತ್ತು ನಾನು ಇಲ್ಲಿ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲೆಡೆ ಅದ್ದೂರಿಯಾಗಿ ಗಣೇಶನ ಉತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಮಡಿಕೇರಿ ಶಾಸಕ ಮಂತರ್ಗೌಡ ವಿಭಿನ್ನವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮಂತರ್ಗೌಡ ಮಳೆ ಸಂತ್ರಸ್ತರ ಕಾಳಜಿ ಕೇಂದ್ರಕ್ಕೆ ತೆರಳಿ ಹಬ್ಬವನ್ನು ಆಚರಿಸಿದ್ದಾರೆ. ಮಾದಾಪುರ, ಗರಗಂದೂರು, ಮೊರಾರ್ಜಿ ವಸತಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ತಾವೇ ಸಂತ್ರಸ್ತರಿಗೆ ಊಟ ಬಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಆನೆಗೊಂದಿಯಲ್ಲಿ ಮುಸ್ಲಿಂ ಮನೆಯಲ್ಲಿ ಕ್ರಿಶ್ಚಿಯನ್ ವ್ಯಕ್ತಿಯೊಬ್ಬ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಸ್ವಿಟ್ಜರ್ಲೆಂಡ್ನ ಮಾರ್ಟಿನ್ ಮೆಹಬೂಬ್ ದಸ್ತಗಿರಿ ಎಂಬುವರು ಬಾಡಿಗೆ ಮನೆಯಲ್ಲಿದ್ದಾರೆ. ಹಿಂದೂ ಧರ್ಮದ ಮೇಲೆ ಅಪಾರ ನಂಬಿಕೆ ಹೊಂದಿರುವಂತಹ ಮಾರ್ಟಿನ್ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ. ವರ್ಷದ ಹಿಂದೆ ಭಾರತಕ್ಕೆ ಪ್ರವಾಸಕ್ಕೆ ಬಂದು 1 ವರ್ಷದಿಂದ ಆನೆಗೊಂದಿಯಲ್ಲಿ ನೆಲೆಸಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಾದ್ಯಂತ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜು ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಭಾಲ್ಕಿ, ಔರಾದ್, ಕಮಲನಗರ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಗೆ ಹಲಕಟ್ಟಿ ಗ್ರಾಮದಲ್ಲಿ ರಾಶಿ ಮಾಡಿದಂತಹ ಹೆಸರು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ದರ್ಗಾ ಆವರಣದಲ್ಲಿ ರಾಶಿ ಮಾಡಿ ಕ್ವಿಂಟಾಲ್ಗಟ್ಟಲೆ ಹೆಸರು ಕಾಳು ತಾಡಪತ್ರೆಯಲ್ಲಿ ಹಾಕಿ ಇಡಲಾಗಿತ್ತು. ತಡರಾತ್ರಿ ಸುರಿದ ಮಳೆ ಅಬ್ಬರಕ್ಕೆ ರೈತರು ಮಾಡಿಟ್ಟಿದ್ದಂತಹ ಹೆಸರು ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೆಸರು ರಕ್ಷಿಸಿಕೊಳ್ಳಲು ಅನ್ನದಾತರು ಪರದಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಜೇವರ್ಗಿ ಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಉಕ್ಕಿ ಹರಿದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಲಾ ಕಾಲೇಜು ಆವರಣದಲ್ಲೂ ಕೂಡ ಮೊಣಕಾಲುದ್ದ ನೀರು ನಿಂತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸಪ್ಪ ಅಣೆಕಟ್ಟೆಗೆ ಭಾರಿ ಪ್ರಮಾಣದ ನೀರು ಹರಿದು ಬಂದಿದೆ. ಇದರಿಂದ ಡ್ಯಾಂನಿಂದ ಒಟ್ಟು 6 ಗೇಟ್ಗಳ ಮೂಲಕ 13,192 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನೀರಿನ ಒಳಹರಿವು 34,814 ಕ್ಯೂಸೆಕ್ ಇದ್ದು ಹೊರಹರಿವಿನ ಪ್ರಮಾಣ 20,169 ಕ್ಯೂಸೆಕ್ಸ್ ಇದೆ. ಜಲಾನಯನ ಪ್ರದೇಶದಲ್ಲಿ 169.2 ಮಿಲಿಮೀಟರ್ ಮಳೆಯಾಗಿದೆ. ಸದ್ಯ ಶರಾವತಿ ನದಿ ತಟದ ಜನರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ಮಾರ್ಕಂಡೇಯ ನದಿ ಉಕ್ಕಿ ಹರಿತಾ ಇದೆ. ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ತುಂಬಿ ಹರಿತಾ ಇರೋ ನದಿಯಲ್ಲಿ ಈಜೋದಕ್ಕೆ ಹೋದಂತಹ 23 ವರ್ಷದ ಧೀರಜ್ ಸಿಂಗ್ ಕಣ್ಮರೆಯಾಗಿದ್ದಾನೆ. ನಾಪತ್ತೆಯಾದ ಧೀರಜ್ ಉತ್ತರಾಖಂಡ್ನವನಾಗಿದ್ದು ಗೋಕಾಕ್ನ ಖಾಸಗಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ನಿನ್ನೆ ಸಂಜೆ ಈಜುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನೀರು ಪಾಲಾಗಿದ್ದಾನೆ. ನಾಪತ್ತೆಯಾದ ಧೀರಜ್ಗಾಗಿ ಅಗ್ನಿಶಾಮಕ ದಳ ಶೋಧ ಕಾರ್ಯ ನಡೆಸ್ತಾ ಇದೆ. ಯಾದಗಿರಿಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಯರಗೋಳ ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ನೀರು ನುಗ್ಗಿದ್ರಿಂದ 3 ಗ್ರಾಮಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹೇಮನಾಯಕ ತಾಂಡ, ಥಾವರ್ ನಾಯಕ ತಾಂಡದ ಸಂಪರ್ಕ ಬಂದಾಗಿದೆ. ಇತ್ತ ಸೇತುವೆ ಮೇಲೆ ಹರಿತಾ ಇರುವಂತಹ ನೀರಿನಲ್ಲಿ ಕೊಚ್ಚಿ ಹೋಗಿದ ಹಸು ಈಜಿ ದಡ ಸೇರಿದೆ.
ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಹೊಸನಗರ, ಸಾಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಪ್ರಸ್ತುತ ಲಿಂಗನಮಕ್ಕಿ ಡ್ಯಾಂಗೆ 47,232 ಕ್ಯೂಸೆಕ್ ಒಳಹರಿವು ಹಿನ್ನೆಲೆ 11 ಕ್ರಸ್ಟ್ ಗೇಟ್ಗಳ ಮೂಲಕ ಶರಾವತಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನ ಎಲ್ಲಾ ಕ್ರಸ್ಟ್ ಗೇಟ್ ತೆರೆದು 26,007 ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಇತ್ತ ಜೋಗ ಜಲಪಾತ ಕಣ್ಮನ ಸೆಳೀತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಜನ ಮೀನು ಹಿಡಿಯಲು ಮುಂದಾಗಿದ್ದಾರೆ. ಕೆಳದಂಡೆ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು, ಮತ್ತೊಂದು ಕಡೆಗೆ ಚಿಂಚೋಳಿ ಪಟ್ಟಣದ ಪಟೇಲ್ ಕಾಲೋನಿಯಲ್ಲಿ ರಸ್ತೆ ಮೇಲೆ ಚರಂಡಿ ನೀರು ಹರಿತಾ ಇದ್ದು ಜನ ಓಡಾಡಲು ಪರದಾಡುವಂತಾಗಿದೆ. ಬೀದರ್ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು, ಕಲಂನಗರದಿಂದ ಚಿಮಿಗಾಂವಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಔರಾದ ತಾಲೂಕಿನ ನಂದಗಾಂವ್ ಸೇತುವೆ ಕೂಡ ನೀರು ಪಾಲಾಗಿದ್ದು, ವಾಹನ ಸವಾರರು ಸೇತುವೆಗಳೇ ಇಲ್ಲದೆ ಪರದಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ. ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಬೀದಿಗಿಳಿದಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾವಿರಾರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿವರೆಗೆ ಹೋಗುತ್ತಿರಲಿ ಇನ್ಶೂರೆನ್ಸ್ ಕೊಡಲೇಬೇಕು. ಪ್ರತಿ ತಿಂಗಳು ಪ್ರತಿ ವಿಮೆ ಮತ್ತು ಪರಿಹಾರ ಕೊಡಲೇಬೇಕು. ಬೇಕೇ ಇನ್ಶೂರೆನ್ಸ್ ಬರೋವರೆಗೂ ಬಿಡುವುದಿಲ್ಲ. ಆಗಲೇಬೇಕು. ವಿಜಯನಗರ ಜಿಲ್ಲೆಯಲ್ಲಿಯೂ ಮಳೆ ಅಬ್ಬರಿಸಿದೆ. ಹೊಸಪೇಟೆಯಲ್ಲೂ ಧಾರಾಕಾರ ಮಳೆಯಾಗಿದೆ. ಮಳೆರಾಯನ ಆರ್ಭಟಕ್ಕೆ ಜನಜೀವನ ತತ್ತರಿಸಿದೆ. ಮಾರುಕಟ್ಟೆಗಳು, ರಸ್ತೆಗಳಲ್ಲಿ ಮಳೆ ನೀರು ನಿಂತಿದೆ. ಪರಿಣಾಮ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇದೆ. ಜಿಟಿ ಮಳೆ ಹಿನ್ನೆಲೆ ಶಾಲಾ, ಕಾಲೇಜು ಹಾಗೂ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜಾದಿನವನ್ನ ಮುಂದಿನ ಸಾರ್ವಜನಿಕ ರಜಾದಿನಗಳಲ್ಲಿ ಸರಿದೂಗಿಸುವಂತೆ ಯಾದಗಿರಿಯ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕು ಪಡೆದುಕೊಂಡಿದೆ. ಕಳೆದೊಂದು ವಾರ ಬಿಡುವು ಕೊಟ್ಟಿದ್ದ ಮುಂಗಾರು ಮತ್ತೆ ಆರ್ಭಟಿಸೋಕೆ ಶುರು ಮಾಡಿದೆ. ಈ ವಾರವಿಡೀ ರಾಜ್ಯಾದ್ಯಂತ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ಆಗಸ್ಟ್ 30ರವರೆಗೆ ಬೆಂಗಳೂರು ಸೇರಿದಂತೆ ಕರಾವಳಿ, ಮಲೆನಾಡು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಾಗಡಿ ರಸ್ತೆಯ ಅಂಡರ್ಪಾಸ್ನಲ್ಲಿ ಬಿಎಂಟಿಸಿ ಬಸ್ ನಿಯಂತ್ರಣ ತಪ್ಪಿ ರಸ್ತೆಗೆ ಅಡ್ಡ ನಿಂತಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಅನಾಹುತ ತಪ್ಪಿದ್ದು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಸ್ಥಳಕ್ಕೆ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಮಳೆ ರೌದ್ರಾವತಾರ ತಾಳಿದೆ. ಮಳೆ ಅಬ್ಬರಕ್ಕೆ ಔರಾದ್ ಭಾಲ್ಕಿಯಲ್ಲಿ ಹಲವು ಸೇತುವೆಗಳು ಜಲಾವೃತವಾಗಿದ್ದು, ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಸತತವಾಗಿ 2 ದಿನಗಳಿಂದ ಸುರಿತಾ ಇರೋ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಮಳೆಯ ಆರ್ಭಟಕ್ಕೆ ರೈತರ ಜಮೀನು ಕೆರೆಯಾಗಿ ಬದಲಾಗಿದೆ. ಬೆಳೆದ ಬೆಳೆಗಳು ಜಲಾವೃತಗೊಂಡಿವೆ.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಕುಡು ಮಲೆಯಲ್ಲಿರುವಂತಹ ಗಣಪತಿ ಬ್ರಹ್ಮ ರಥೋತ್ಸವ ನೆರವೇರಿತು. ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳಿಂದ ಪ್ರತಿಷ್ಠಿತಗೊಂಡಿದ್ದಂತಹ ಗಣಪತಿ ರಥೋತ್ಸವದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಚಿಕ್ಕೋಡಿಯಲ್ಲಿ ನಂಬರ್ ಪ್ಲೇಟ್ ಅಳವಡಿಸದೆ ಬೈಕ್ಗಳನ್ನು ಓಡಿಸ್ತಾ ಇದ್ದ ಸವಾರರಿಗೆ ಅಥಣಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮೊನ್ನೆ ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ ಮೇಲೆ ಬಂದು ದರೋಡೆಗೆ ಯತ್ನಿಸಲಾಗಿತ್ತು. ಇದರಿಂದ ಅಲರ್ಟ್ ಆಗಿರುವ ಪೊಲೀಸರು 100ಕ್ಕೂ ಹೆಚ್ಚು ಬೈಕ್ಗಳನ್ನು ವಶಕ್ಕೆ ಪಡೆದು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ.